ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾ. ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಪ್ರೋತ್ಸಾಹ ಮತ್ತು ನಿಮ್ಮ ಸಪೋರ್ಟೇ ನನಗೆ ಬೇಕಾಗಿರೋವಂಥದ್ದು. ಅದಕ್ಕೆ ನಾನು ಸದಾ ಚಿರಋಣಿ. ಎಲ್ಲರಿಗೂ ಧನ್ಯವಾದಗಳು. ಭಾಳ ಜನ ನನಗೆ ಪ್ರಶ್ನೆಗಳು ಹಾಕ್ತಾಯಿದ್ದಾರೆ, ಪ್ಲಸ್ ವಾಟ್ಸಪ್ಪಲ್ಲಿ ಕಂಟಿನ್ಯೂಸ್ ಆಗಿ ಅದೇ ಥರ ಮೆಸೇಜ್ಗಳು ಹಾಕ್ತಾಯಿದ್ದಾರೆ. ಪ್ರತಿಯೊಬ್ಬರಿಗೂ ಅದೇ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕೋಕ್ಕೆ ಹೋಗಬೇಡಿ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ನಾನು ಒಬ್ಬನೇ ಓದಿದ ಮೇಲೆ ನಿಮಗೆ ಉತ್ತರ ನಾನು ಕೊಡ್ತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಯಾವ ಟೈಮಲ್ಲಾದರೂ ಆಗಿರಲಿ, 365 ದಿವಸ 24 ಗಂಟೆ ಯಾವ ಟೈಮಲ್ಲಾದರೂ ಆಗಿರಲಿ, ನೀವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋದು ನನ್ನ ಕರ್ತವ್ಯ. ನಾನು ಅದಕ್ಕೆ ಬದ್ಧವಾಗಿರ್ತೀನಿ, ಅದನ್ನು ನಾನು ಕೊಡ್ತೀನಿ, ಇಲ್ಲ ಅಂತ ಅಲ್ಲ. ಬಟ್ ಏನಾಗುತ್ತೆ ಅಂತಂದರೆ, ನೀವು ಯೂಟ್ಯೂಬ್ ಚಾನಲಲ್ಲಿ ಕೆಳಗಡೆ ಕಾಮೆಂಟ್ಸ್ ಅಂತ ಇದೆ, ಅಲ್ಲೇನಾದರೂ ನೀವು ಪ್ರಶ್ನೆಗಳು ಹಾಕಿದಾಗ ಅದು ಬೇರೆಯವ್ರಿಗೂ ಗೊತ್ತಾಗುತ್ತೆ. ಏನು ನೋಡಿದ್ದಾರೆ, ಯಾಕೆ ಪ್ರಶ್ನೆ ಕೇಳಿದ್ದಾರೆ, ಆ ಪ್ರಶ್ನೆಗೆ ಏನು ಅರ್ಥ, ಅದಕ್ಕೆ ಕೊಟ್ಟಿರೋಂಥ ಏನು ಉತ್ತರ ಕೊಟ್ಟಿದ್ದಾರೆ ಅದು ಸಮಂಜಸವಾಗಿದೆಯಾ, ಅದೆಲ್ಲ ತಿಳ್ಕೊತಾರೆ. ಬೇರೆಯವ್ರಿಗೂ ವಿಚಾರ ಗೊತ್ತಾಗುತ್ತೆ, ವಿಚಾರಗಳು ವಿನಿಮಯ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಅಂತಲೇ ನಾನು ಈ DBS ಡಿಜಿಟಲ್ ಭಾರತ್ ಸೇವಾ ಅನ್ನೋ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿರೋಂಥದ್ದು. ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲೇ ಹಾಕಿ. ಏನಾದರೂ ನಾನು ತಪ್ಪು ಮಾಡಿದರೆ ಈ ಥರ ತಿದ್ಕೊಳ್ಳಿ ಅಂತ ಹೇಳಿ ನಾನು ಅದನ್ನು ತಿದ್ಕೊಳ್ಳೋದಕ್ಕೆ ನಾನು ಬದ್ಧನಾಗಿರ್ತೀನಿ. ಈಗ ಸಂಚಿಕೆ ನಾನು ಮಾಡ್ತಾ ಇರೋಂಥದ್ದು ಲೇಬರ್ ಸರ್ಟಿಫಿಕೇಟ್ ಏನಿದೆ, ನಂದು ಅಖಿಲ ಕರ್ನಾಟಕ ಕಾರ್ಮಿಕ ಮಿತ್ರ ಅಂತಲೇ ಕಾರ್ಮಿಕ ಮಿತ್ರ ಅಸಂಘಟಿತ ಮತ್ತು ಸಂಘಟಿತ ವಲಯ ನಂದು ಇದಿದೆ, ಟ್ರೇಡ್ ಯೂನಿಯನ್ ಇದೆ. ಆ ಯೂನಿಯನ್ ಥ್ರೂ ನಿಯರ್ಲಿ ಒಂದು 4,800 ಗಂಟನೂ ನನಗೆ ಲೇಬರ್ ಸರ್ಟಿಫಿಕೇಟ್ಗಳು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾಗಿರೋಂಥ ಸೌಕರ್ಯಗಳನ್ನ ತೊಗೊಂಡಿದ್ದಾರೆ, ಭಾಳ ಒಳ್ಳೆಯದು. ಸೊ ಅಂದರೆ ಅದಕ್ಕೆ ಅರ್ಹರಾಗಿರೋವಂಥ ವ್ಯಕ್ತಿಗಳಿಗೆ ನಾವು ಕೊಟ್ಟಿರೋವಂಥ ಲೇಬರ್ ಸರ್ಟಿಫಿಕೇಟು. ಈಗ ಲೇಬರ್ ಸರ್ಟಿಫಿಕೇಟ್ ಹೆಂಗೆ ಮಾಡೋದು ಅನ್ನೋದು ಸಂಚಿಕೆ ನಾನು ಇನ್ನೊಂದರಲ್ಲಿ ಹಾಕ್ತೀನಿ. ಇವಾಗ ಲೇಬರ್ ಸರ್ಟಿಫಿಕೇಟು ಯಾವ ಥರ ರಿನ್ಯೂ ಅದನ್ನು ನಾನು ತೋರಿಸ್ತೀನಿ. ಈಗ ರಿನ್ಯೂವಲ್ ಆಗಿರುತ್ತೆ, ಅವ್ರದ್ದು ಎಕ್ಸ್ಪೈರ್ಡ್ ಆಗಿರುತ್ತೆ. ಮೀನ್ಸ್ ಆ ಒಂದು ಪರ್ಟಿಕ್ಯುಲರ್ ಇಷ್ಟು ವರ್ಷ ಅಂತ ಇತ್ತು, ಫಸ್ಟು 3 ವರ್ಷ ಮತ್ತು 1 ವರ್ಷ ಇತ್ತು. ಇವಾಗ ಅಟ್ ಪ್ರೆಸೆಂಟ್ ಬರೀ 1 ವರ್ಷ ಬರ್ತಾಯಿದೆ. ಅದನ್ನು ಯಾವ ಥರ ರಿನ್ಯೂ ಮಾಡೋದು ಅನ್ನೋದು ನಾನು ಲೈವ್ ಆಗಿ ತೋರಿಸ್ತೀನಿ. ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಪ್ರೋತ್ಸಾಹನೇ ನನಗೆ ಶಕ್ತಿ, ಆಯಿತಾ? ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಣ್ಣದಾಗಿರೋವಂಥ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ನಿಮಗೆ ಬೇಕಾಗಿರೋವಂಥ ಮಾಹಿತಿ ನಾನು ಕೊಡ್ತೀನಿ. ಅದೇ ಥರ ನೀವು ಬೇರೆಯವ್ರಿಗೆ ಶೇರ್ ಮಾಡ್ಕೊಳ್ಳಿ, ಆ ವಿಚಾರನ ಬೇರೆಯವ್ರಿಗೆ ವಿನಿಮಯ ಮಾಡ್ಕೊಳ್ಳಿ. ಅಂದರೆ ಹಂಚಿದಷ್ಟು ಅವರು ತಿಳ್ಕೊತಾರೆ, ಅವರು ಕಲ್ತ್ಕೊತಾರೆ, ಅವರು ಇನ್ನೊಬ್ರಿಗೆ ಕಳಿಸ್ತಾರೆ. ವಿಚಾರಗಳು ಗೊತ್ತಾದಾಗ ನೀವು ಸ್ವಾವಲಂಬಿ ಆಗ್ತೀರಾ. ಅಂದರೆ ನೀವು ಪ್ರತ್ಯೇಕವಾಗಿ ಆ ಒಂದು ಪರ್ಟಿಕ್ಯುಲರ್ ಮ್ಯಾಟ್ರಲ್ಲಿ ನೀವು ಕಲಿತೀರಾ. ಅದಕ್ಕೋಸ್ಕರ ಅಂತಲೇ ನಾನು ಹೇಳ್ತಾ ಇರೋದು, ಶೇರ್ ಮಾಡ್ಕೊಳ್ಳಿ. ಆಮೇಲೆ ದಯವಿಟ್ಟು ನಾನು ಕಷ್ಟಪಟ್ಟು ಏನೋ ಒಂದು ಸಣ್ಣ ವಿಚಾರಗಳನ್ನ ನಾನು ಹಾಕ್ತೀನೋ ನೀವು ಕಲ್ತಿರ್ತೀರ. ನಿಮ್ಮ ಇಷ್ಟ ಆಗಿದರೆ ದಯವಿಟ್ಟು ಕೆಳಗಡೆ ಒಂದು ಸಣ್ಣ ಲೈಕ್ ಬಟನ್ ಅಂತ ಇರ್ತದೆ, ಥಮ್ಸ್ ಅಪ್ ಬಟನ್ ಇರ್ತದೆ, ಅದನ್ನು ಒತ್ತಿ. ಈಗಿನ ಸಂಚಿಕೆ ನಾನು ಇವಾಗ ಮಾಡ್ತಾ ಇರೋಂಥದ್ದು ಮೇಯ್ನು ಲೇಬರ್ ಸರ್ಟಿಫಿಕೇಟ್ನ ಯಾವ ಥರ ರಿನ್ಯೂ ಮಾಡ್ಕೊಳ್ಳೋದು. ನಾನು ಡೈರೆಕ್ಟಾಗಿ ಆನ್ಲೈನಲ್ಲೇ ನಾನು ನಿಮ್ಗೆ ಇವಾಗ ರೆಕಾರ್ಡ್ ಮಾಡೇ ಹಾಕ್ತಾಯಿದ್ದೀನಿ. ಇದು ನಮ್ಮ ಒಬ್ಬರು ಅಂತಂಕೆ ರವಿ ಅನ್ನೋರು, ಅವರು ಮಾಡ್ಕೊಂಡಿದ್ದಾರೆ. ಅವರಿರೋದು ಕೊಟ್ಟಿಗೆಪಾಳ್ಯದಲ್ಲಿ. ಅವ್ರು ಮಾಡ್ತಾ ಇರೋಂಥದ್ದು ಸಿಮೆಂಟ್ ವರ್ಕು. ನೋಡಿ, ಅವ್ರದ್ದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿತ್ತು. ಇವಾಗ ಡೈರೆಕ್ಟಾಗೆ ಇಲ್ಲಿ ಮೇಲ್ಗಡೆ ಏನು ನಾನು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದೀನಲ್ಲ, ಈ ವೆಬ್ಸೈಟ್ ಅಡ್ರೆಸ್ಸಲ್ಲಿ ನಾವು ಲಾಗಿನ್ ಮಾಡಬೇಕು. ಲಾಗಿನ್ ಮಾಡುವಾಗ ಯಾವ ಥರ, ಇದು ಡ್ಯಾಶ್ಬೋರ್ಡ್ ನಾನು ಡೈರೆಕ್ಟಾಗಿ ಲಾಗಿನ್ ಮಾಡಿದ್ದೀನಿ. ಅವ್ರ ಮೊಬೈಲ್ ನಂಬರ್ ಹಾಕ್ಕೊಂಡು OTP ಕೇಳುತ್ತೆ, OTP ಹಾಕ್ಬಿಟ್ಟು ನಾನು ಲಾಗಿನ್ ಮಾಡಿದ್ದೀನಿ. ಈಗ ಲಾಗಿನ್ ಮಾಡಿದ ನಂತರ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ತೋರಿಸುತ್ತೆ, ಎರಡನೇದು ರಿನ್ಯೂವಲ್ ಅಂತ ತೋರಿಸುತ್ತೆ. ಇದನ್ನು ದೊಡ್ಡದು ಮಾಡೇ ತೋರಿಸ್ತೀನಿ ನಿಮಗೆ. ಫಸ್ಟದು ರಿಜಿಸ್ಟ್ರೇಷನ್ ಅಂತ ತೋರಿಸುತ್ತೆ, ಎರಡನೇದು ರಿನ್ಯೂವಲ್ ಅಂತ ತೋರಿಸುತ್ತೆ, ಮೂರನೇದು ಸ್ಕೀಮ್ಸ್ ಅಂತ ತೋರಿಸುತ್ತೆ, ನಾಲ್ಕನೇದು ಸ್ಕೀಮ್ ಸ್ಟೇಟಸ್ ಅಂತ ತೋರಿಸುತ್ತೆ. ಈ ಕೆಳಗಡೆ ಬಂದು ಈ ಕಾರ್ಡ್, ಎಲೆಕ್ಟ್ರಾನಿಕ್ ಕಾರ್ಡ್, ಅಂದರೆ ನಿಮ್ಮ ಲೇಬರ್ ಸರ್ಟಿಫಿಕೇಟ್ದು ಎಲೆಕ್ಟ್ರಾನಿಕ್ ಕಾರ್ಡ್, ಅದನ್ನು ತೋರಿಸುತ್ತೆ. ಇವಾಗ ಬೇಕಾಗಿರೋದು ಇವ್ರದ್ದು ರಿಜಿಸ್ಟ್ರೇಷನ್ನು ಆಗಿದೆ, ಅಂದರೆ ರಿಜಿಸ್ಟ್ರೇಷನ್ ಫಸ್ಟೇ ಆಗಿದೆ. ಇವ್ರದ್ದು ಎಕ್ಸ್ಪೈರ್ ಆಗಿದೆ, ಮೀನ್ಸ್ ಈ ತಿಂಗಳಲ್ಲಿ ಅವ್ರದ್ದು ಹೆಚ್ಚು ಕಡಿಮೆ ಒಂದು 10-15 ದಿವಸ ಆಗಿದೆ ಅವ್ರದ್ದು ಎಕ್ಸ್ಪೈರಿ ಆಗಿ. ಮೀನ್ಸ್ ಅವ್ರದ್ದು ಸರ್ಟಿಫಿಕೇಷನ್ ಎಕ್ಸ್ಪೈರಿ ಆಗಿ. ಅದನ್ನು ರಿನ್ಯೂ ಮಾಡೋದು ಹೆಂಗೆ, ಈ ರಿನ್ಯೂವಲ್ ಅನ್ನೋ ಬಟನ್ನ ನಾವು ಒತ್ತಬೇಕು. ಒತ್ತಿದಾಗ ನೋಡಿ ಈ ಥರ ಬರುತ್ತೆ. ಪ್ರೆಸೆಂಟ್ ಅವರು ಓನರ್ ಹೆಸರು, ಪ್ಲಸ್ ಇಲ್ಲಿ ಏನೇನು ಮುಖ್ಯ ನೋಡಿ, ಈ ಥರ ನೋಡಿ, ಡೀಟೇಲ್ಸ್ ಆಫ್ 90 days ವರ್ಕ್ ಸರ್ಟಿಫಿಕೇಟ್ ಆ್ಯಂಡ್ ಎಂಪ್ಲಾಯರ್ ಡೀಟೇಲ್ಸ್. ಅಂದರೆ ಅವರು 90 ದಿನ ಒಂದೇ ಜಾಗದಲ್ಲಿ ಕೆಲಸ ಮಾಡಿರೋದಕ್ಕೆ ನೀವು ದಾಖಲಾತಿಗಳನ್ನ ನೀಡಬೇಕು. ಒಂದು. ಎರಡನೇದು
ಕೆಳಗಡೆ ಇನ್ನೊಂದು ಫಾರಮ್ ಬರುತ್ತೆ. ಇದರಲ್ಲಿ 2 ಫಾರಮ್ ಇದೆ. ನಾನು ನಿಮಗೆ ಹಂಗೆ ಡೈರೆಕ್ಟಾಗಿ ತೋರಿಸ್ತೀನಿ. ಇಲ್ಲಿ ನಿಮಗೆ 2 ಫಾರಮ್ ಬರುತ್ತೆ. ಒಂದು ಫಾರಮ್ ನಂಬರ್ 5B ಅಂತ ಬರುತ್ತೆ ನೋಡಿ. ಈ ಥರ ಫಾರಮ್ ಬರುತ್ತೆ. ಅದನ್ನು ನಾನು ಇಲ್ಲೇ ಹಾಕ್ತೀನಿ. ನಾನು ನಿಮಗೆ ಫಾರಮ್ ಹಾಕ್ತೀನಿ. ಅಲ್ಲಿ ಫುಲ್ ನೇಮ್ ಆ್ಯಂಡ್ ಅಡ್ರೆಸ್. ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಬೈ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್. ನನ್ನದು ಟ್ರೇಡ್ ಯೂನಿಯನ್ ಇದೆ. ಸೊ ನಮ್ಮ ಕಡೆಯಿಂದ ನಾವು ಕೊಡ್ತಾ ಇರೋಂಥ ಒಂದು ಸರ್ಟಿಫಿಕೇಟ್ ಕೊಡಬೇಕು. ಹೌದು, ಈ ಪರ್ಟಿಕ್ಯುಲರ್ ವ್ಯಕ್ತಿ ಅಂದರೆ ರವಿ ಅನ್ನೋವಂಥ ಮನುಷ್ಯ ಅವರು ಏನು ಕೆಲಸ ಮಾಡ್ತಾಯಿದ್ದಾರೆ, ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅವರು ಕೆಲಸ ಎಷ್ಟು ದಿವಸದಿಂದ ಅವ್ರದ್ದು ಕೆಲಸದ ಕಾರ್ಯ ಏನು, ಮೀನ್ಸ್ ಅವರು ಸಿಮೆಂಟ್ ವರ್ಕು, ಲೇಬರು, ಆಮೇಲೆ ಬಾರ್ಬೆಂಡರು, ಪ್ಲಂಬರು ಏನಾಗಿದ್ದಾರೆ ಅದನ್ನು ನಾವು ಬರಿಬೇಕಾಗತ್ತೆ. ಮೊದಲನೇ ಅದನ್ನು ನಾನು ಡೈರೆಕ್ಟಾಗಿ ಇಲ್ಲೇ ಹಾಕ್ತೀನಿ ನೋಡಿ. ಓಕೆ, ಪೂರ್ತಿ ಒಂದು ಡೀಟೇಲ್ಸ್ ಹಾಕಿರ್ತೀನಿ. ಅದನ್ನು ನಾನು ತೋರಿಸ್ತೀನಿ ತಾಳಿ. ನಾನು ನಿಮಗೆ ಇವಾಗಲೇ ತೋರಿಸ್ತೀನಿ. ಸೊ ಇಲ್ಲಿ ಮೇಲ್ಗಡೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಬೈ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಅಂತ ಬರುತ್ತೆ. ಆಯಿತಾ? ಈ ಜಾಗದಲ್ಲಿ ನನ್ನ ಟ್ರೇಡ್ ಯೂನಿಯನ್ದು ಪೂರ್ತಿ ಹೆಸರು ಮತ್ತು ಪೂರ್ತಿ ಹೆಸರಿರುತ್ತೆ. ಕಾರ್ಮಿಕ ಮಿತ್ರ, ಕರ್ನಾಟಕ ರಾಜ್ಯದ ಕಟ್ಟಡ ಕಾರ್ಮಿಕರ ಹಾಗೂ ಅಸಂಘಟಿತ ಕಾರ್ಮಿಕರದ ಟ್ರೇಡ್ ಯೂನಿಯನು. ಇದು ನನ್ನ ಟ್ರೇಡ್ ಯೂನಿಯನ್ ಹೆಸರು. ಆಯಿತಾ? ಅದರದ್ದು ಯೂನಿಯನ್ ನಂಬರ್ ಇರುತ್ತೆ. ಆ ನಂಬರ್ ಕೆಳಗಡೆ ಎಲ್ಲಿ ಆಫೀಸ್ ಇರೋದು ಆ ಆಫೀಸ್ದು ಒಂದು ಖಚಿತವಾದಂಥ ಒಂದು ವಿಳಾಸ ಇರುತ್ತೆ. ಇದು ಒಂದಾಯಿತು. ಇದ್ರ ಕೆಳಗಡೆ ಅವರ ಹೆಸರು, ಕನ್ಸ್ಟ್ರಕ್ಷನ್ ವರ್ಕರ್ ಹೆಸರು ಇರ್ತದೆ. ಆ ಪೂರ್ತಿ ಹೆಸರು ಹಾಕ್ತೀವಿ. ಮತ್ತು ಅವರು ಇರೋವಂಥ ಜಾಗ, ಅವ್ರು ಯಾವ ಜಾಗದಲ್ಲಿದ್ದಾರೆ, ಅವರು ಕೊಟ್ಟಿಗೆಪಾಳ್ಯನಲ್ಲಿರೋವಂಥದ್ದು. ಇದನ್ನೆಲ್ಲ ನಾನು ಯಾಕೆ ಬ್ಲರ್ ಮಾಡಿದ್ದೀನಿ ಅಂತ ಅಂದರೆ ಕೆಲವಾರು ಪ್ರೈವೇಸಿಗೋಸ್ಕರ ನಾವು ಇದನ್ನೆಲ್ಲ ಬ್ಲರ್ ಮಾಡ್ತೀನಿ. ಇಲ್ಲಿ ಇನ್ನೊಂದು ಬರುತ್ತೆ. ಅದ್ರ ಕೆಳಗಡೆ ಫುಲ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಎಂಪ್ಲಾಯರ್, ಕಾಂಟ್ರಾಕ್ಟರ್, ಆಮೇಲೆ ಆಫ್ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೇರ್ ಇನ್ ದ ಕನ್ಸ್ಟ್ರಕ್ಷನ್ ವರ್ಕರ್ ಹ್ಯಾಸ್ ವರ್ಕ್ ಪ್ರಿಸೀಡಿಂಗ್ 12 months. ಯಾವ ಜಾಗದಲ್ಲಿ ಕೆಲಸ ಮಾಡಿದ್ದಾರೆ, ಆ ಕಾಂಟ್ರಾಕ್ಟರ್ ಹೆಸರೇನು, ಅವ್ರ ಅಡ್ರೆಸ್ ಏನು, ಈ ಜಾಗದಲ್ಲಿ ಹಾಕಿರ್ತೀವಿ. ಇದನ್ನು ನಾನು ಬ್ಲರ್ ಮಾಡಿದ್ದೀನಿ ಯಾಕಂದರೆ ಪ್ರೈವಸಿ ವಿಚಾರ. ಸೊ ಇದನ್ನು ಹಾಕಂಗಿಲ್ಲ, ಅದನ್ನು ನಾನು ಬ್ಲರ್ ಮಾಡಿದ್ದೀನಿ. ಇದ್ರ ಕೆಳಗಡೆ ಇನ್ನೊಂದು ಬರುತ್ತೆ, ನೇಮ್ ಆ್ಯಂಡ್ ಲೊಕೇಶನ್ ಆಫ್ ದಿ ವರ್ಕ್ಸ್ ಪ್ರಾಜೆಕ್ಟ್ ವೇರ್ ಎಂಪ್ಲಾಯ್ಡ್ ಆ್ಯಂಡ್ ಆ್ಯಾವ್ರೇಜ್ ವೇಜಸ್. ಆ ಮನುಷ್ಯ ಮೀನ್ಸ್ ಆ ಕಾರ್ಮಿಕ ಮನುಷ್ಯ ಎಲ್ಲಿ ಕೆಲಸ ಮಾಡಿದ್ದಾರೆ, ಏನು ಕೆಲಸ ಮಾಡ್ತಾಯಿದ್ರು, ಅಂದರೆ ಯಾವ ಲೊಕೇಶನಲ್ಲಿ ಕೆಲಸ ಮಾಡ್ತಾಯಿದ್ರು, ಎಷ್ಟು ದಿವಸದಿಂದ ಕೆಲಸ ಮಾಡ್ತಾಯಿದ್ರು, ಅವರು ದಿನಗೂಲಿ ಅಂದರೆ ಅವ್ರಿಗೆ ಪ್ರತಿ ದಿನಕ್ಕೆ ಕೊಡುವಂಥ ಇದು ವೇಜಸ್ ಏನು ಅದನ್ನು ನಾವು ಹಾಕ್ಕೊಬೇಕು. ಕೆಳಗಡೆನೂ ಅಷ್ಟೇ ಅವ್ರ ಏಜ್ ಏನು, ಇಲ್ಲಿ ಅವರು ಮೇಲ್ ಫೀಮೇಲ್ ಅದನ್ನು ಹಾಕ್ಕೊಬೇಕು, ಅವ್ರ ಸೆಕ್ಸ್ ಹಾಕ್ಕೊಬೇಕು, ಅಂದರೆ ಅವರ ಲಿಂಗ ಯಾವುದು. ದೆನ್ ಮೂರನೇದು ಅವರ ಆಧಾರ್ ನಂಬರ್ ಹಾಕ್ಕೋಬೇಕು. ನಾನು ಇಷ್ಟು ಬ್ಲರ್ ಮಾಡಿದ್ದೀನಿ ಜಸ್ಟ್ ಬಿಕಾಸ್ ಆಫ್ ಪ್ರೈವಸಿ. ಇದಾದ ನಂತರ ಇಲ್ಲಿ ನೋಡಿ ಕೆಳಗಡೆ ನೇಮ್ ಆ್ಯಂಡ್ ಸಿಗ್ನೇಚರ್ ಆಫ್ ದಿ ಪ್ರೆಸಿಡೆಂಟ್, ಜನರಲ್ ಸೆಕ್ರೆಟರಿ ಆಫ್ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಅಂತ ಇದೆ. ಇಲ್ಲಿ ನನ್ನ ಸಿಗ್ನೇಚರ್ ಮತ್ತು ನನ್ನ ಟ್ರೇಡ್ ಯೂನಿಯನ್ದು ಸೀಲ್ ಸಿಗ್ನೇಚರ್ ಎರಡೂ ಬರುತ್ತೆ. ಓಕೆ, ಇಲ್ಲಿ ಸ್ಥಳ ಮತ್ತು ದಿನಾಂಕ ಯಾವತ್ತು ನೀವು ಹಾಕ್ತಾಯಿದ್ದೀರಿ ಆ ಸರ್ಟಿಫಿಕೇಟೊಂದು ಒಂದು ಪ್ರತಿ ನಾವು ಅದನ್ನು ಹಾಕಬೇಕಾಗತ್ತೆ. ಇದೊಂದು ತೋರಿಸಿದೆ. ಇದಾದ ಮೇಲೆ ಎರಡನೇದು ಅದನ್ನು ತೋರಿಸ್ತೀನಿ. ಇದನ್ನೆಲ್ಲ ನಾನು ತೋರಿಸ್ತೀನಿ, ತುಂಬಿಸೋದನ್ನು ತೋರಿಸ್ಕೊಡ್ತೀನಿ. ಅದಲ್ಲದೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಆದಂಥದ್ದು ಸ್ವಯಂ ಘೋಷಣೆ ಪತ್ರ ಅಂತ ಬರುತ್ತೆ. ಇದು ಭಾಳ ಇಂಪಾರ್ಟೆಂಟ್. ಇದರಲ್ಲಿ ಮೊದಲನೇದಾಗಿ ಕಾರ್ಮಿಕರ ಹೆಸರು. ಇದನ್ನೆಲ್ಲ ನಾನು ಬ್ಲರ್ ಮಾಡಿದ್ದೀನಿ. ಅದೇ ನಾನು ಹೇಳಿದ್ನಲ್ಲ, ಜಸ್ಟ್ ಬಿಕಾಸ್ ಆಫ್ ಪ್ರೈವಸಿ ನಾನು ಇದನ್ನು ಹಾಕಲಿಕ್ಕಾಗಲ್ಲ. ಸೊ ಅದಾದ ನಂತರ ಕಾರ್ಮಿಕರ ವಿಳಾಸ, ಅವರು ಎಲ್ಲಿದ್ದಾರೆ ಅದು, ಕಾರ್ಮಿಕರ ಆಧಾರ ಸಂಖ್ಯೆ ಯಾವುದು ಅದು ಹಾಕಬೇಕು. ಮತ್ತು ಕಾರ್ಮಿಕರ ನೋಂದಣಿ ಸಂಖ್ಯೆ, ಅವ್ರದ್ದು ಏನು ನೋಂದಣಿ ಸಂಖ್ಯೆ ಇದೆ, ಇವಾಗೆಲ್ಲ ಹೊಸದಾಗಿ ಬರ್ತಾ ಇದೆ. ಸೊ ಆ ನಂಬರ್ನ ನಾವು ಇಲ್ಲಿ ಹಾಕಿರ್ತೀವಿ. ಕಾರ್ಮಿಕರ ಮೊಬೈಲ್ ನಂಬರ್ ಹಾಕಿರ್ತೀವಿ. ಕಾರ್ಮಿಕರ ವಿದ್ಯಾರ್ಹತೆ, ಏನು ಓದಿದ್ದಾರೆ, ಅಕಸ್ಮಾತ್ ಓದಿಲ್ಲ ಅಂತಂದರೆ ಇಲ್ಲಿಟ್ರೇಟ್ ಹಾಕಿ, ಓದಿದರೆ ಏನು ಓದಿದ್ದಾರೆ ಅದನ್ನು ಹಾಕಿ. ಮೂರನೇದು ಅವರು ಏನು ಕೆಲಸ ಮಾಡ್ತಾಯಿದ್ದಾರೆ, ಅವರ ಟೈಪ್ ಆಫ್ ವರ್ಕ್ ಏನು ಅದನ್ನು ಹಾಕಬೇಕು. ಆಮೇಲೆ ಎಷ್ಟು ವರ್ಷದಿಂದ ಅವರು ಆ ಕೆಲಸನ ಮಾಡ್ತಾಯಿದ್ದಾರೆ ಅದನ್ನು ಹಾಕಬೇಕು. ಇದು ಮೊದಲನೇ ಪೇಜು. ಇದರಲ್ಲಿ ಎರಡನೇ ಪೇಜ್ ಇದೆ, ಅದು ಭಾಳ ಇಂಪಾರ್ಟೆಂಟು. ಯಾಕೆಂದರೆ ಅದರಲ್ಲೇ ನೀವು ಸಾಕ್ಷಿದಾರರ ಹೆಸರು ಪ್ರತಿಯೊಂದು ಹಾಕೋಂಥದ್ದು ಅದನ್ನು ತೋರಿಸ್ತೀನಿ ನಾನು.
ನೋಡಿ ಇದು ಭಾಳ ಇಂಪಾರ್ಟೆಂಟ್. ಇದು ಮೊದಲನೇದು ಬಂದು ನಿಮಗೆ ಮೇಲ್ಗಡೆ ಕಾಮಗಾರಿಯ ಸಂಪೂರ್ಣ ವಿಳಾಸ ಅಂತ ಬಂದಿದೆ. ನಾನು ಇದನ್ನು ಬ್ಲರ್ ಮಾಡಿದ್ದೀನಿ ಜಸ್ಟ್ ಬಿಕಾಸ್ ನಾನು ಹೇಳಿದ್ನಲ್ಲ ಪ್ರೈವಸಿಗೋಸ್ಕರ. ಸೊ ಇದನ್ನು ನಾನು ಬ್ಲರ್ ಮಾಡ್ತೀನಿ. ಅವರು ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ? ಅವರು ಕೊಟ್ಟಿಗೆಪಾಳ್ಯನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಎರಡನೇದು ಅದರಲ್ಲಿ 3ನೇ ಕಾಲಮ್ ಅಂತ ಇದೆ ನೋಡಿ. ಈ ಜಾಗದಲ್ಲಿ 3ನೇ ಕಾಲಮ್ ಅಂತ ಇದೆ. ಆ ಕಾಲಮಲ್ಲಿ ಏನಂತ ಕೇಳಿದ್ದಾರೆ? ಕಾಮಗಾರಿಯ ಸ್ವರೂಪ, ಏನು ಕೆಲಸ ಮಾಡ್ತಾರೆ ಅವರು. ಸೊ ಅವರು ಸಿಮೆಂಟ್ ವರ್ಕ್ ಮಾಡ್ತಾರೆ. ಅದಾದ ನಂತರ ಇಲ್ಲಿ ಮಧ್ಯದಲ್ಲಿ ನನ್ನ ಟ್ರೇಡ್ ಯೂನಿಯನ್ದು ಪೂರ್ತಿ ಸೀರಿಯಲ್ ನಂಬರ್ನ ನಾನು ಹಾಕಬೇಕು. ಇದು ಟ್ರೇಡ್ ಯೂನಿಯನ್ ಸರ್ಟಿಫಿಕೇಟ್ ಥ್ರೂ ಹಾಕ್ತಾ ಇರೋಂಥದ್ದು. ಸೊ ಅಲ್ಲಿ ನಾನು ಇದು ಹಾಕಬೇಕಾಗತ್ತೆ, ಆಯಿತಾ? ಇಲ್ಲ ಅಂದರೆ ಕಾಂಟ್ರಾಕ್ಟರ್ ಸೀಲ್ ಸಿಗ್ನೇಚರ್ದು ಅದರದ್ದು ಬೇರೆ ಇದು ಬರುತ್ತೆ. ನೀವು ಕಾಮೆಂಟ್ಸಲ್ಲಿ ಹಾಕಿ ನನಗೆ ಕಾಂಟ್ರಾಕ್ಟ್ರದ್ದು ನನಗೆ ಅಪ್ಲಿಕೇಶನ್ ಫಾರಮ್ ಕಳಿಸಿ ಅಂತ, ಬೇಕಾದ್ರೆ ಅದನ್ನು ನಾನು ನಿಮಗೆ ಸಪ್ರೇಟಾಗಿ ನಾನು ಅದನ್ನು ಕಳಿಸ್ತೀನಿ. ಲಾಸ್ಟಲ್ಲಿ ಬಂದು ಕಾರ್ಮಿಕ ನೋಡಿ, ಇಲ್ಲಿ 8ನೇ ಇದರಲ್ಲೈತೆ ಕಾರ್ಮಿಕರ ಸದರಿ ಕಾಮಗಾರಿಯಲ್ಲಿ ಕೆಲಸ ನಿರ್ವಹಿಸಿದ ಒಟ್ಟು ದಿನಗಳು. ಅವರು ಎಷ್ಟು ದಿನ ಅಲ್ಲಿ ಕೆಲಸ ಮಾಡಿದ್ದಾರೆ. ನಾನು ಹೇಳ್ದಂಗೆ ಮೊದಲನೇ ಏನು ಫಾರಮಲ್ಲಿ ತುಂಬಿಸಿರ್ತೀರ ಅದನ್ನೇ ಅಷ್ಟೇ ಡೇಟು ಆ ದಿನಗಳನ್ನ ಇಲ್ಲಿಗೆ ಹಾಕಬೇಕು. ಆಮೇಲೆ ಇಲ್ಲಿ ಟಿಲ್ ನೌ ಅಂತ ಕೊಟ್ಟಿದ್ದೀನಿ, ಇದನ್ನು ನಾನು ಎಲ್ಲ ಬ್ಲರ್ ಮಾಡಿದ್ದೀನಿ. ಸೊ ಈ ಗಂಟ ಅವರು ಅಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಪ್ರತಿದಿನ ಸಿಗುವಂಥ ದಿನಗೂಲಿ ಎಷ್ಟು, ಇದು ಲಾಸ್ಟ್ 10ನೇ ಕಾಲಮಲ್ಲಿ ನೀವು ಹಾಕಬೇಕು. ಕೆಳಗಡೆ ಇದನ್ನು ಬ್ಲರ್ ಮಾಡಿದ್ದೀನಿ. ಕಾರ್ಮಿಕರ ಹೆಬ್ಬೆಟ್ಟು ಮತ್ತು ಸಹಿ ನೋಡಿ. ನಾನು ಲಿಟ್ರೇಟ್ ಅಂತ ಬಗ್ಗೆ ಹೇಳ್ತಾ ಇಲ್ಲ. ಅಕಸ್ಮಾತ್ ಅವ್ರಿಗೆ ಬರೆಯೋಕ್ಕೆ ಓದೋಕ್ಕೆ ಬರಲ್ಲ ಅಂದಾಗ ದಯವಿಟ್ಟು ಅವರು ಒಂದು ಸಿಗ್ನೇಚರ್ ಇಲ್ಲದೆ ಇದ್ರೂ ಅವ್ರದ್ದು ಒಂದು ಹೆಬ್ಬೆಟ್ಟೊಂದು ಒಂದು ಗುರುತು ಹಾಕಿಸ್ಕೊಬೇಕಾಗತ್ತೆ. ನೀವೇ ದಯವಿಟ್ಟು ಅದನ್ನು ಸೈನ್ ಮಾಡಬೇಡಿ. ಯಾರೇ ಅಪ್ಲಿಕೇಶನ್ ಹಾಕುವಾಗ ಬೇರೆಯವರು ಅವ್ರ ಸೈನ್ನ ಮಾಡಬಾರ್ದು, ಇದು ತಪ್ಪು. ದಯವಿಟ್ಟು ಅವ್ರ ಹತ್ರನೇ ಸೈನ್ ಮಾಡಿಸಿ, ಇಲ್ಲಾಂದರೆ ಅವ್ರದ್ದು ಬೆರಳಚ್ಚನ್ನ ಹಾಕಿಸಿ. ಅದಾದಮೇಲೆ ಯಾವ ಸ್ಥಳದಲ್ಲಿ ನೀವು ಇದನ್ನು ಮಾಡ್ತಾಯಿದ್ದೀರಿ. ಸಹಜವಾಗಿ ನಾನೀಗ ಬ್ಯಾಂಗ್ಳೂರಲ್ಲಿ ಮಾಡ್ತಾಯಿದ್ದೀನಿ. ಸೊ ಸ್ಥಳ ಮತ್ತು ದಿನಾಂಕನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಕೆಳಗಡೆ ಇಲ್ಲಿ ಸಾಕ್ಷಿದಾರರ ಸಹಿ ಅಂತ ಬರುತ್ತೆ. ಹಂಗಂದರೆ ಏನು? ಅವರು ಕೆಲಸ ಮಾಡ್ತಾ ಇರೋದಕ್ಕೆ ಯಾರು ಸಾಕ್ಷಿ? ಒಂದು ನಾವು ಟ್ರೇಡ್ ಯೂನಿಯನಿಂದ ಸೀಲ್ ಸಿಗ್ನೇಚರ್ ಕೊಡ್ತೀವಪ್ಪ, ಆದರೆ ಅಲ್ಲೂ ಅವರು ವಿಚಾರಿಸೋದಕ್ಕೆ ನಮ್ಮ ಲೇಬರ್ ಆಫೀಸರ್ ಕಡೆಯಿಂದ ಅವ್ರಿಗೆ ಕರೆ ಹೋಗುತ್ತೆ. ಕರೆ ಹೋದಾಗ ಹೌದಾ ಇವ್ರು ಏನು ಕೆಲಸ ಮಾಡ್ತಾರೆ, ಆ ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ದಾರಾ, ಈ ಕೆಲಸ ಮಾಡ್ತಾಯಿದ್ದಾರಾ ಅಂತ ಕೇಳ್ತಾರೆ. ಕೇಳುವಾಗ ಆ ಯಾರು ಪರ್ಟಿಕ್ಯುಲರ್ ಸಾಕ್ಷಿಗಳಾಗಿರ್ತಾರೆ, ಅವ್ರ ಜೊತೆಗಾರರಾಗಿರಲಿ, ಕೆಲಸ ಮಾಡೋರೇ ಆಗಿರಲಿ, ಇಲ್ಲಾಂದರೆ ಕಾಂಟ್ರಾಕ್ಟರ್ ಕಡೆಯಿಂದ ಯಾರು ಇರ್ತಾರೆ ಅವರ ಹೆಸರು ಮತ್ತು ಅವರ ಕೆಳಗಡೆ ಮೊಬೈಲ್ ನಂಬರ್ನ ಹಾಕಿದಾಗ ನಮ್ಮ ಲೇಬರ್ ಆಫೀಸರ್ ಕಡೆಯಿಂದ ಅವ್ರಿಗೆ ಕಾಲ್ ಹೋಗಿ ಅದು ಪರಿಶೀಲನೆ ಮಾಡ್ತಾರೆ. ಸೊ ಈ 2 ಇಂಪಾರ್ಟೆಂಟ್ ಇದು ಫ್ಯಾಕ್ಟು ಇದು ಹಾಕಲೇಬೇಕು. ಇದಕ್ಕೆ ಬೇಕಾಗಿರುವಂಥ ದಾಖಲೆ ಇಲ್ಲಿ ನಾನು ಒಂದೊಂದೇ ತುಂಬಿಸ್ತೀನಿ. ಇಲ್ಲಿ ನೋಡಿ 90 ಡೇಸ್ ವರ್ಕ್ ಸರ್ಟಿಫಿಕೇಟ್ ಆಫ್ ಎಂಪ್ಲಾಯರ್ ಡೀಟೇಲ್ಸ್ ಅಂತ ಇದೆ. ಇದೊಂದು. ಕೆಳಗಡೆ ಇನ್ನೊಂದು 90 ಡೇಸ್ ವರ್ಕ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ಏನಿದೆ ಇಲ್ಲಿ ಕೆಳಗಡೆ ಇದೆ ನೋಡಿ. ಪೇ ಸ್ಲಿಪ್ ಏನು ಹಾಕೋದು ಬೇಕಾಗಿಲ್ಲ. ಲಾಸ್ಟ್ದು ಸೆಲ್ಫ್ ಡಿಕ್ಲರೇಷನ್ ಫಾರಮ್. ನಾನು ಹೇಳಿದ್ನಲ್ಲ ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಅಂತ ಅಂದರೆ ಸ್ವಯಂ ಘೋಷಣಾ ಪತ್ರ ಅಂತ. ಇದನ್ನು ಸ್ಕ್ಯಾನ್ ಮಾಡಿ ದಯವಿಟ್ಟು PDF ಅಲ್ಲಿ ಹಾಕಿ, ಆಯಿತಾ? PDF ಅಲ್ಲಿ ಹಾಕಿ ಇದನ್ನು ಸಬ್ಮಿಟ್ ಕೊಡಬೇಕಾಗತ್ತೆ. ಈಗ ಮೊದಲನೇದು ನಾವು ಮಾಡಬೇಕಾಗಿರೋಂಥ ಪ್ರೆಸೆಂಟ್ ಎಂಪ್ಲಾಯರ್ ಡೀಟೇಲ್ಸ್ ಇದನ್ನು ಹಾಕಬೇಕು. ನೇಮ್ ಆಫ್ ದಿ ಎಂಪ್ಲಾಯರ್ ಅವ್ರ ಹೆಸರು ಹಾಕಬೇಕು. ನಾನು ಹೆಸರುಗಳನ್ನ ಹಾಕ್ತೀನಿ. ಇದೆಲ್ಲ ಯಾರು ಕೆಲಸ ಕೊಟ್ಟಿದ್ದಾರೆ ಮೀನ್ಸ್ ಯಾರು ಕಾಂಟ್ರಾಕ್ಟರ್ ಇರ್ತಾರೆ ಅವ್ರದ್ದು ಇಲ್ಲಿ ಹೆಸರು, ಅವ್ರ ಅಡ್ರೆಸ್ಸು, ಅವ್ರ ಫೋನ್ ನಂಬರು ಅದೆಲ್ಲ ಬರುತ್ತೆ. ಇದೆಲ್ಲ ನಾನು ಬ್ಲರ್ ಮಾಡಿರ್ತೀನಿ ಜಸ್ಟ್ ಬಿಕಾಸ್ ಆಫ್ ಪ್ರೈವಸಿ. ಓಕೆ, ಸೈಟ್ ಅಡ್ರೆಸ್ ಎಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ ಅದು. ಆಮೇಲೆ ಪಕ್ಕದಲ್ಲಿ ಎಂಪ್ಲಾಯರ್ ಓನರ್ ಕಂಪ್ನಿ ನೇಮ್ ಏನಿದೆ ಅದನ್ನು ಹಾಕಬೇಕು. ಯಾವ ಸ್ಟೇಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಕರ್ನಾಟಕ ಸ್ಟೇಟು. ಡಿಸ್ಟಿಕ್ಕಲ್ಲಿ ನೋಡಿ, ಇಲ್ಲಿ ಡಿಸ್ಟಿಕ್ಕಲ್ಲಿ ಬ್ಯಾಂಗ್ಳೂರ್ ಅರ್ಬನ್, ಆಯಿತಾ? ವರ್ಕ್ ಪ್ಲೇಸ್ ಏನು ಅದನ್ನು BBMP ಅಂತ ತೊಗೊಬೇಕು. ಸಿಟಿ ಮತ್ತು ಟೌನು ಪಂಚಾಯಿತಿ ಅದನ್ನು BBMP ತೊಗೊಬೇಕು. ಇಲ್ಲಿ ಕೊಟ್ಟಿಗೆಪಾಳ್ಯ ಬಂದು 73 ಏನೋ ಬರ್ತದೆ ನೋಡಿ. ಕೊಟ್ಟಿಗೆಪಾಳ್ಯ ಅವರು ಕೆಲಸ ಮಾಡ್ತಾ ಇರೋಂಥದ್ದು. ಸೊ 73 ಬರುತ್ತಿದ್ದು, ಆಯಿತಾ? ಇದಾಯಿತು. ಅವ್ರ ಪಿನ್ ಕೋಡು. ನೇಚರ್ ಆಫ್ ವರ್ಕ್
ಏನು ಕೆಲಸ ಮಾಡ್ತಾರೆ? ಅವರು ಸಿಮೆಂಟ್ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಏನಿದೆ ಅದನ್ನು ಹಾಕೋಬೇಕು. ಭಾಳ ಇದೆ, ಮೇಷನ್ ವರ್ಕು, ಪ್ಲಂಬರ್ ವರ್ಕು, ವೆಲ್ಡರು, ಗ್ಲೇಸಿಯರು, ಪ್ಲಾಸ್ಟರರು, ಎಲೆಕ್ಟ್ರಿಷಿಯನು, ಕಾರ್ಪೆಂಟ್ರು, ಹೆಲ್ಪರು, ಅಲ್ಯೂಮಿನಿಯಂ ಫ್ಯಾಬ್ರಿಕೇಟ್ರು, ಬಾರ್ ಬೆಂಡರ್ಸು, ಬ್ರಿಕ್ ಎಕ್ಸ್ಚೇಂಜರ್ಸು, ಬ್ರಿಕ್ ಮಾಡಲರ್ಸು, ಇದು ಭಾಳ ಇದೆ. ಇದರಲ್ಲಿ ನೋಡಿ ಸಿಮೆಂಟ್ ವರ್ಕ್ ಅಂತ ಎಲ್ಲಿದೆ ನೋಡಿ, ಇಲ್ಲಿದೆ ಸಿಮೆಂಟ್ ವರ್ಕ್. ಆಯಿತಾ? ಸೆಂಟ್ರಿಂಗ್ ನೋಡಿ, ಇವರೆಲ್ಲ ಎಲಿಜಿಬಲ್ಲು. ದಯವಿಟ್ಟು ಎಷ್ಟೋ ಜನ ಪಾಪ ಮಾಡಿಸ್ಕೊಂಡಿಲ್ಲ. ನಾನು ಎಲ್ಲಾದರೂ ಆದಿ ಬೀದಿನಲ್ಲಿ ಹೋಗುವಾಗ ಎಷ್ಟೋ ಕಡೆ ಮನೆಗಳು ಕಟ್ತಾ ಇರುವಾಗ ಅಲ್ಲೇ ಹೋಗಿ ಡೈರೆಕ್ಟಾಗಿ ಕೇಳ್ತೀನಿ, ಕೆಲಸ ಮಾಡ್ತಾ ಇರುವಾಗ, ಏನಪ್ಪ ನೀವೆಲ್ಲ ಲೇಬರ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿದ್ದೀರಪ್ಪ, ಯಾವ ಊರಿಂದ ಬಂದಿದ್ದೀರಾ, ದಯವಿಟ್ಟು ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳಿ. ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ನಿಮಗೆ ಎಲ್ಲ ಥರದಲ್ಲೂ ಸುವಿಧೆಗಳನ್ನ ಸಿಗುತ್ತೆ. ದಯವಿಟ್ಟು ಯಾರು ಅದಕ್ಕೆ ಅರ್ಹರು ಅವ್ರಿಗೆ ಇದನ್ನು ಮಾಡಿಕೊಡಿ, ಇದನ್ನು ನಾನು ಕೇಳ್ಕೊತೀನಿ. ಸೊ ನಾವು ಹೋಗಿ ಡೈರೆಕ್ಟಾಗಿ ಅಲ್ಲಿಗೆ ಕೇಳ್ತೀನಿ. ಯಾಕಂದರೆ ನಂದು ಜನಮಿತ್ರ ಫೌಂಡೇಶನ್ ಇದೆ. ಸೊ ನಮ್ಮ ಜನಮಿತ್ರ ಫೌಂಡೇಶನ್ ಥ್ರೂನೇ ನಾನು ಅದನ್ನು ಕೆಲಸಗಳನ್ನ ಮಾಡ್ತಾಯಿರ್ತೀನಿ. ನನ್ನ ಟ್ರೇಡ್ ಯೂನಿಯನ್ ಇದೆ, ಅದ್ರ ಥ್ರೂನು ನಾನು ಕೆಲಸ ಮಾಡ್ತಾಯಿರ್ತೀನಿ. ಸೊ ಸಹಜವಾಗಿ ನಿಮ್ಗೆ ಅನ್ನಿಸ್ದಾಗ ಅಕಸ್ಮಾತ್ ಅವ್ರು ಮಾಡಿಲ್ಲ ಅಂದರೆ ಅವ್ರಿಗೆ ಹೇಳಿ, ಅಪ್ಪ ಈ ಥರ ಇದೆ, ದಯವಿಟ್ಟು ಇದನ್ನು ಮಾಡಿಸ್ಕೊಳ್ಳಿ, ಲೇಬರ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ. ನೀವು ಕರ್ನಾಟಕದವ್ರು ಆಗಿರಲಿ, ಇಂಡಿಯಾನಲ್ಲಿ ಯಾವ ಜಾಗದಲ್ಲಿ, ಇಂಡಿಯಾದವ್ರು ಆಗಿರಬೇಕು, ಅವರು ನಮ್ಮ ಭಾರತ ದೇಶದಲ್ಲಿ ವಾಸಿಗಳಾಗಿರಬೇಕು. ಅವರು ಬಂದು ನಮ್ಮ ಬ್ಯಾಂಗ್ಳೂರಲ್ಲೂ ಬಂದು ಕೆಲಸ ಮಾಡಿದಾಗ ಅವ್ರು ಎಲ್ಲಿ ಆದರೂ ಮಾಡಿರಲಿ, ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಯಾಕೆಂದರೆ ವಲಸೆ ಹೋಗ್ತಾ ಇರ್ತಾರೆ, ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗ್ತಾ ಇರ್ತಾರೆ. ಅದು ಇದೆ, ಅಪ್ಲಿಕೇಶನ್ ಫಾರಮ್ ತುಂಬುವಾಗ ಅದು ಗೊತ್ತಾಗುತ್ತೆ. ಅವರು ನೋಮ್ಯಾಡ್ಸ್ ಮೀನ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರ್ತಾರೆ, ಅದೆಲ್ಲ ಬರುತ್ತೆ ಅಪ್ಲಿಕೇಶನ್ ಹಾಕುವಾಗ. ಫಸ್ಟು ಇದು ನಾನು ಮಾಡ್ತಾ ಇರೋಂಥದ್ದು ರಿನ್ಯೂವಲ್. ಸೊ ಎಲ್ಲ ಒಂದು ಕಡೆನೇ ಇರಲ್ಲ. ಸೊ ಅವರು ಎಲ್ಲಿಂದ ಬಂದರು, ಏನು ಎತ್ತ, ಪ್ರತಿಯೊಂದು ಅದನ್ನು ತುಂಬಿಸ್ಬೇಕಾಗತ್ತೆ. ಪ್ರೆಸೆಂಟ್ ಅಡ್ರೆಸ್ ಏನು, ಪರ್ಮನೆಂಟ್ ಅಡ್ರೆಸ್ ಏನು, ಅದನ್ನು ಹಾಕಿ ಅವರೆಲ್ಲರೂ ಅರ್ಹರು. ಅವರು ಏನು ಕೆಲಸ ಅದನ್ನೇ ಹಾಕಿ. ಸಿಮೆಂಟ್ ವರ್ಕ್ ಆದರೆ ಸಿಮೆಂಟ್ ವರ್ಕ್ ಹಾಕಿ. ಆಮೇಲೆ ಅವರು ಸ್ಟೋನ್ ಕಟ್ಟರು, ಸ್ಟೋನ್ ಕ್ರಷರು, ಬಾರ್ ಬೆಂಡರ್ಸು, ಪೇಂಟರು, ಪ್ಲಂಬರು ಇದೆಲ್ಲ ಇರ್ತಾರೆ. ಅವ್ರನ್ನ ಕೇಳಿ ಏನು ಕೆಲಸ ಮಾಡ್ತಾಯಿದ್ದೀರಿ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಿ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಪ್ರತಿಯೊಂದು ಅದರದ್ದೇ ಅಂತ ಬೇರೆ ಎಪಿಸೋಡ್ ಮಾಡ್ತೀನಿ. ಆ ಎಪಿಸೋಡಲ್ಲಿ ಅವ್ರಿಗೆ ಬೇಕಾಗಿರೋಂಥ ದಾಖಲೆಗಳು ಏನು ಅದನ್ನು ಹೇಳ್ತೀನಿ ನಾನು. ಇವಾಗ ಇದರಲ್ಲಿ ಬೇಕಾಗಿರೋಂಥದ್ದು 2 ದಾಖಲೆ, ಒಂದು ಟ್ರೇಡ್ ಯೂನಿಯನ್ ನಾನು ಸರ್ಟಿಫಿಕೇಟ್ ಹಾಕ್ತಾಯಿದ್ದೀನಿ, ಇನ್ನೊಂದು ಅದಕ್ಕೆ ಬೇಕಾಗಿರೋಂಥದ್ದು ಏನದು ಮೇಯ್ನು ಇಂಪಾರ್ಟೆಂಟ್, ತಿರ್ಗಾ ಮರ್ತೋಯ್ತು ನನಗೆ, ಸ್ವಯಂ ಘೋಷಣಾ ಪತ್ರ. ಆಯಿತಾ? ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಅಂತ ಹೇಳ್ತೀವಿ ನಾವು, ಅದನ್ನು ಹಾಕ್ತೀವಿ. ಈಗ ಇವ್ರದ್ದು ಸಿಮೆಂಟ್ ವರ್ಕ್ ಇವ್ರು ಮಾಡ್ತಾರಂಥದ್ದು. ಸಿಮೆಂಟ್ ವರ್ಕ್ ಮಾಡ್ತಾ ಇರುವಾಗ ಸಿಮೆಂಟ್ ವರ್ಕ್ನ ಸೆಲೆಕ್ಟ್ ಮಾಡಿ. ಇಷ್ಟು ನಾನು ಹಾಕಿದ್ದೀನಿ. ಈಗ ಇನ್ನೊಂದು ಪಾರ್ಟು, ಈ ಪಾರ್ಟಲ್ಲಿ 90 ಡೇಸ್ ವರ್ಕ್ ಸರ್ಟಿಫಿಕೇಟ್ ಬೇಕು. ಯಾರು ಕೊಡ್ತಾ ಇದ್ದಾರೆ? ಫಸ್ಟು ಇಲ್ಲಿ ಟೈಪ್ ಆಫ್ ಇಶ್ಯೂರ್ ಅಂತ ಬರುತ್ತೆ ನೋಡಿ, ಟೈಪ್ ಆಫ್ ಇಶ್ಯೂರ್ ಯಾರು ಕೊಡ್ತಾ ಇದ್ದಾರೆ, ಆಮೇಲೆ ಇಶ್ಯೂ ಡೇಟ್ ಏನು, ಯಾವ ಡೇಟಲ್ಲಿ ನೀವು ಇಶ್ಯೂ ಮಾಡಿದ್ರಿ. ಇಲ್ಲಿ ಟೈಪ್ ಆಫ್ ಇಶ್ಯೂರಲ್ಲಿ ನೋಡಿ ನಾನಾ ವಿಚಾರ ಇದೆ. ಇದರಲ್ಲಿ ನೋಡಿ, ಒಂದು ಲೇಬರ್ ಇನ್ಸ್ಪೆಕ್ಟರ್ ಅವ್ರು ಕೊಟ್ರಾ, ಅವರು ಸೆಲೆಕ್ಟ್ ಮಾಡಿ ಅವ್ರು ಬಂದು ನೋಡಿಬಿಟ್ಟು ಅವರೇ ಸರ್ಟಿಫಿಕೇಟ್ ಕೊಟ್ರಾ ಒಂದು. ಎರಡನೇದು ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್, ದೇವ್ರದಿಂದ ನಮ್ಮದು ಟ್ರೇಡ್ ಯೂನಿಯನ್ ಇದೆ, ಸೊ ನಮ್ಮ ಕಡೆಯಿಂದ ನಾವು ಏನಾದರೂ ಕೊಡ್ತಾಯಿದ್ದೀವ, ನಾವು ಪರಿಶೀಲನೆ ಮಾಡಿದ್ದೀವ, ಅದನ್ನು ನೋಡ್ತಾರೆ. ಮೂರನೇದು ಗ್ರಾಮ ಪಂಚಾಯಿತಿ PDO ಸೆಕ್ರೆಟರಿ ಅವ್ರ ಕಡೆಯಿಂದ ಲೆಟ್ರ್ ಬರೆದಾಗ ಅವ್ರದ್ದು. ಆಮೇಲೆ ಈ ನಾಲ್ಕನೇದು ಇದೆಯಲ್ಲ, ನಾಲ್ಕನೇದು ಬಂದು ಎಂಪ್ಲಾಯರ್ ಆಫ್ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ, ಯಾರು ಕೆಲಸ ಕೊಟ್ಟಿದ್ದಾರೆ, ಕಾಂಟ್ರಾಕ್ಟರ್ ಯಾರು ಕೆಲಸ ಕೊಟ್ಟಿದ್ದಾರೆ ಅವ್ರ ಕಡೆಯಿಂದನೇ ಇನ್ನೊಂದು ಫಾರಮ್ ಬರುತ್ತೆ. ಆ ಫಾರಮ್ನ ನಾನು ನಿಮ್ಗೆ ಹೇಳಿದ್ದು, ನೀವು ಇದರಲ್ಲಿ ಕಾಮೆಂಟ್ಸಲ್ಲಿ ಹಾಕಿ, ಯಾರಿಗೆ ಕಾಂಟ್ರಾಕ್ಟರ್ ನೀವು ಕೆಲಸ ಮಾಡ್ತಾ ಇರ್ತೀರ ಅವರಿಂದನೂ ನೀವು ಸರ್ಟಿಫಿಕೇಟ್ನ ಮಾಡಿಸ್ಕೊಬೋದು, ಟ್ರೇಡ್ ಯೂನಿಯನ್ಗಳಿಂದನೂ ಮಾಡಿಸ್ಕೊಬೋದು, 2 ಕಡೆಯಿಂದ ಮಾಡಿಸ್ಕೊಬೋದು. ಸೊ ಆ ಒಂದು PDF ಬೇಕಾದ್ರೆ ನಾನು ಕಳಿಸ್ತೀನಿ, ಕಾಮೆಂಟ್ ಸೆಕ್ಷನ್ ಹಾಕಿ. ಯಾಕೆಂದರೆ ನೀವು ಬೇಕು ಅಂತ ಅಂದಾಗ ಆ PDFನ ನಾನು ಕಳಿಸ್ತೀನಿ. ಕಳಿಸಾದ್ಮೇಲೆ ನೀವು ಕಾಂಟ್ರಾಕ್ಟರ್ ಹತ್ರ ಹೋಗಿ ಸೀಲ್ ಸಿಗ್ನೇಚರ್ ಹಾಕ್ಸ್ಕೊಂಡು ಅದನ್ನು ನೀವು ಇಲ್ಲಿ ಲಗತ್ತಿಸ್ಬೇಕು. ಈಗ ನಾನು ಹಾಕ್ತಾ ಇರೋಂಥದ್ದು ಟ್ರೇಡ್ ಯೂನಿಯನ್ ನಮ್ಮದು. ಓಕೆ, ಇಲ್ಲಿ ಡೇಟ್ ಆಫ್ ಇಶ್ಯೂ ಇವತ್ತಿನ ದಿನಾಂಕ ಹಾಕ್ತೀನಿ ನಾನು. ಇಲ್ಲಿ ಡೈರೆಕ್ಟಾಗಿ ಡೇಟ್ ಹಾಕೋಕ್ಕಾಗಲ್ಲ, ಇಲ್ಲಿಗೆ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಬೇಕು. ಇದನ್ನು ನಾನು ದೊಡ್ಡದು ಮಾಡ್ತೀನಿ, ಇವಾಗ ನಿಮ್ಗೆ ಕ್ಲೀನಾಗಿ ಕಾಣುತ್ತೆ. ಇವತ್ತಿನ ಡೇಟು ನೋಡಿ ಹಾಕ್ಕೊಂಡಿದ್ದೀನಿ. ಇವತ್ತಿನ ಡೇಟ್ ಹಾಕ್ಬಿಟ್ಟು ಓಕೆ ಕೊಡ್ತೀನಿ. ಓಕೆ ಕೊಟ್ಟಿದ ನಂತರ ನಮ್ಮ ಟ್ರೇಡ್ ಯೂನಿಯನ್ದು ಹೆಸರು ಏನಿದೆ, ನನ್ನ ಟ್ರೇಡ್ ಯೂನಿಯನ್ ಹೆಸರು ಏನಿದೆ ಅದನ್ನು ಹಾಕಬೇಕು. ಕಾರ್ಮಿಕ ಮಿತ್ರ ಅಂತ ಇದೆ. ಕಾರ್ಮಿಕ ಮಿತ್ರ ಅಂತ ಹಾಕಿದ ತಕ್ಷಣವೇ ಅಲ್ಲೆಲ್ಲ ಬಂದ್ಬಿಡುತ್ತೆ. ಬಂದಾದ ನಂತರ ಯಾರು ಇಶ್ಯೂ ಮಾಡ್ತಾ ಇದ್ದಾರೆ, ನಾನು ಇದನ್ನು ಬ್ಲರ್ ಮಾಡಿದ್ದೀನಿ ಜಸ್ಟ್ ಬಿಕಾಸ್ ಆಫ್ ಪ್ರೈವಸಿ. ಅದಾದಮೇಲೆ ಯಾರು ಇಶ್ಯೂ ಮಾಡ್ತಾ ಇದ್ದಾರೆ ನನ್ನ ಹೆಸರನ್ನ ಇಲ್ಲಿ ನಾನು ಹಾಕಬೇಕಾಗತ್ತೆ. ನನ್ನ ಹೆಸರು ಹಾಕ್ತೀನಿ. ಇದಾದ ನಂತರ
ಇದಾದ ನಂತರ ನೀವೇನು ಮಾಡಬೇಕು, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ಮೇನ್ ಇಂಪಾರ್ಟೆಂಟು, ಅಪ್ಲೋಡ್ 90 ಡೇಸ್ ಆಫ್ ವರ್ಕಿಂಗ್ ಸರ್ಟಿಫಿಕೇಟ್, ಭಾಳ ಇಂಪಾರ್ಟೆಂಟ್. ಇದನ್ನು ಹಾಕಬೇಕು. ಇದನ್ನು ದಯವಿಟ್ಟು PDF ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಈಗ ನಾನು ಚೇಂಜ್ ಮಾಡೋದು ಹೆಂಗೆ, ಕೆಲವ್ರಿಗೆ ಗೊತ್ತಾಗಲ್ಲ. ಸೊ ನಾನು ಈಗ ಈಸಿಯೆಸ್ಟ್ ವೇ ನಿಮಗೆ ಹೇಳ್ಕೊಡ್ತೀನಿ. ಇನ್ನೊಂದು ವೆಬ್ಸೈಟಿಗೆ ಕರ್ಕೊಂಡು ಹೋಗ್ತೀನಿ ನೋಡಿ, ಪಕ್ಕದಲ್ಲೇ ಇನ್ನೊಂದು ವೆಬ್ಸೈಟಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಐ ಲವ್ PDF ಅಂತ ಇರುತ್ತೆ ನೋಡಿ, ಅದು ಗ್ಯಾಪ್ನ ಇಟ್ಕೊಳ್ಳಿ. ಐ ಲವ್ PDF ಇದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಇಲ್ಲಿ ಕನ್ವರ್ಟ್ PDF ಅಂತ ಇದೆ ನೋಡಿ, ಇದನ್ನು ದೊಡ್ಡದು ಮಾಡಿ ತೋರಿಸ್ತೀನಿ. ಕನ್ವರ್ಟ್ PDF ಅಂತ ಇದೆ. ಇದನ್ನು ಇಲ್ಲಿ JPG to PDF ಅಂತ ಹಾಕ್ಕೊಳ್ಳಿ. ನೀವು ಫೋಟೋ ಹಿಡೀರಿ. ಫೋಟೋ ಹಿಡಿದ್ರೂ ದಯವಿಟ್ಟು ನೀವು ಯಾವುದು ಸರ್ಟಿಫಿಕೇಟ್ನ ಫೋಟೋ ಹಿಡಿತೀರಾ ಪೂರ್ತಿ ಕಾರ್ನರ್ಸ್ ಕರೆಕ್ಟಾಗಿರಬೇಕು, ಆಯಿತಾ. ಇದನ್ನು ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡಿದ್ದ ನಂತರ ಇದನ್ನು ದೊಡ್ಡದು ಮಾಡ್ತೀನಿ. ಇಲ್ಲಿ ಹಾಕ್ಕೊಂಡಿದ್ದ ತಕ್ಷಣ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ಅಂದರೆ ನಿಮ್ಮ ಒಂದು ಫೋಟೋನ ಡೈರೆಕ್ಟಾಗಿ ನೀವು ಈ ಕಡೆ ಎಳಲಿ ಹಾಕ್ಬೋದು. ಇದು ಟ್ರೇಡ್ ಯೂನಿಯನ್ದು, ಇದನ್ನು ನಾನು ಬ್ಲರ್ ಮಾಡಿದ್ದೀನಿ. ಈಗ ಇದು ಪೂರ್ತಿ ನೋಡಿ, ಈ ಕಾರ್ನರ್ಸ್ ಕಾಣ್ತಾ ಇದೆಯಾ, ಈ ಕಾರ್ನರ್ಸ್ ಕ್ಲೀನಾಗಿರಬೇಕು. ಈ ಕಾರ್ನರ್ಸ್ ಕ್ಲೀನಾಗಿರಬೇಕು. ಕರೆಕ್ಟಾಗಿ ನಿಮ್ಮದು ಸಿಗ್ನೇಚರು, ಡೇಟು ಅದೆಲ್ಲ ಕಾಣ್ತಾ ಇರಬೇಕು. ಇದೆಲ್ಲ ಕಾಣುತ್ತೆ. ಈಗ ಇದನ್ನು JPG ಆಗಿ ಹಾಕಿದ್ದೀನಿ. ಆದಷ್ಟು ನೀವು PDF ಕನ್ವರ್ಟ್ ಮಾಡಿ ಹಾಕಿ. ಇದನ್ನು ನಾನೀಗ ಕ್ಲೋಸ್ ಮಾಡ್ತೀನಿ. ಓಕೆ, ಇದನ್ನೇನು ಮಾಡ್ತೀನಿ, ಈಗ ಇಲ್ಲಿ ಹಾಕಿದ್ದೀನಿ ನೋಡಿ, ಇಲ್ಲಿ ಹಾಕಿದ್ದೀನಿ. ಅದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದಾಗ ಇಲ್ಲಿ ಬರುತ್ತೆ. ಇದನ್ನು ಕೆಳಗಡೆ ಕನ್ವರ್ಟ್ ಟು PDF ಅಂತ ಕೊಡಬೇಕು. ಕನ್ವರ್ಟ್ ಟು PDF ಅಂತ ಕೊಟ್ಟಿದ್ದ ತಕ್ಷಣವೇ ಇದು ಕನ್ವರ್ಟ್ ಆಗುತ್ತೆ. ಡೌನ್ಲೋಡ್ ಅಂತ ಒತ್ತಿ, ಅದು ಡೌನ್ಲೋಡ್ ಆಗುತ್ತೆ. ಎರಡನೇದು ಇದನ್ನು ತಿರ್ಗಾ ವಾಪಸ್ ಹೋಗ್ತೀನಿ. ಇಲ್ಲಿ ಎರಡನೇದು ಇನ್ನೊಂದಿದೆ, 192 ಫಸ್ಟ್ ಫ್ರಂಟ್ ಪೇಜ್ ಆ್ಯಂಡ್ ಬ್ಯಾಕ್ ಪೇಜ್. ನಾನು ನಿಮಗೆ ತೋರಿಸಿದ್ನಲ್ಲ, ಅಂದರೆ ಸ್ವಯಂ ಘೋಷಣೆ ಪತ್ರ, ಆ ಪತ್ರನ ತಿರ್ಗಾ ಅದನ್ನು ನಾನು PDF ಆಗಿ ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದು 2 ಪೇಜು ಇಲ್ಲಿ ಬಂದಿದೆ. ಇದನ್ನು ಬ್ಲರ್ ಮಾಡಿದ್ದೀನಿ. ಇದನ್ನು ಎರಡೂ ಸೇರಿಸಿ ಒಂದು PDF ಆಗಿ ಕನ್ವರ್ಟ್ ಮಾಡಿ. ತಿರ್ಗಾ PDFನ ಕನ್ವರ್ಟ್ ಅಂತ ಒತ್ತಿದ ತಕ್ಷಣ ಅದು ಕನ್ವರ್ಟ್ ಆಗುತ್ತೆ. ಡೌನ್ಲೋಡ್ ಅಂತ ಒತ್ತಿ, ಡೌನ್ಲೋಡ್ ಆಗೋಗುತ್ತೆ. ನಾನು ಡೌನ್ಲೋಡ್ ಇಲ್ಲಿ ಆಗಿದೆ, ನನಗೆ ಬೇರೆ ಕಡೆ ತೋರಿಸ್ತಾ ಇದೆ ಅದು, ಅದನ್ನು ನಾನು ಡೌನ್ಲೋಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಈಗ 90 ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ಜಾಗದಲ್ಲಿ ನಮ್ಮ ಟ್ರೇಡ್ ಯೂನಿಯನ್ ಕಡೆಯಿಂದ ಬಂದಿರೋವಂಥದ್ದನ್ನು ನಾನಿಲ್ಲಿ ಲಗತ್ತಿಸಬೇಕು. ಸೊ ಇದನ್ನು ಬ್ರೌಸ್ ಅಂತ ಕೊಟ್ಟಾಗ, ಇಲ್ಲಿ ಬ್ರೌಸ್ ಅಂತ ಕೊಟ್ಟಾಗ ಇಷ್ಟು ಬಂದು ಟ್ರೇಡ್ ಯೂನಿಯನ್ದು PDF ಹಾಕಿದ್ದೀನಿ, ಆಯಿತಾ. ಎರಡನೇದು ಸೆಲ್ಫ್ ಡಿಕ್ಲರೇಷನ್ದು PDF ಹಾಕಬೇಕು ನೋಡಿ. ಇಲ್ಲಿಗೆ ಹೋಗಿ ನೋಡಿ, ಇಲ್ಲಿ C1 ಇದು ಬಂದು PDF ಅಲ್ಲಿ ಇದೆ. PDF ಅಲ್ಲಿ ಆಗಿದ ತಕ್ಷಣವೇ ಇವಾಗ ಇದನ್ನು ಲಾಸ್ಟಿಗೆ ಇದನ್ನು ಸಬ್ಮಿಟ್ ಅನ್ನೋದನ್ನು ಕೊಡಬೇಕು. ಈ ಜಾಗದಲ್ಲಿ ಸಬ್ಮಿಟ್ ಅನ್ನೋದನ್ನು ಕೊಡಬೇಕು. ನಾನು ಇಲ್ಲಿ ಏನೇನು ಹಾಕಿದೆ, ಟ್ರೇಡ್ ಯೂನಿಯನ್ದು 90 ಡೇಸ್ ಸರ್ಟಿಫಿಕೇಟ್, ಹೌದು ಸ್ವಾಮಿ ಇವರು ಇಷ್ಟು ದಿವಸದಿಂದ ಈ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಸೀಲ್ ಸಿಗ್ನೇಚರ್ ಹಾಕಿ ನಮ್ಮ ಟ್ರೇಡ್ ಯೂನಿಯನಿಂದ ಕೊಟ್ಟಿರ್ತೀವಿ. ಎರಡನೇದು ಸೆಲ್ಫ್ ಡಿಕ್ಲರೇಷನ್ ಫಾರಮ್, ಸ್ವಯಂ ಘೋಷಣೆ ಪತ್ರ. ಅದರಲ್ಲಿ ಸಾಕ್ಷಿದಾರರ ಹೆಸರೆಲ್ಲ ಹಾಕಿ, ಅವ್ರ ಸಿಗ್ನೇಚರ್ ಹಾಕಿ, ಯಾರು ಪುಣ್ಯಾತ್ಮರು ಇರ್ತಾರೋ, ಅಂದರೆ ಕೆಲಸ ಮಾಡೋರು, ಕಾರ್ಮಿಕರು ಇರ್ತಾರೋ, ನಮ್ಮ ಅಣ್ಣ ತಮ್ಮದರು ಅವರು, ಇಲ್ಲ ಅಕ್ಕ ತಂಗಿದ್ರು ಯಾರು ಇರ್ತಾರೋ ಅವ್ರು ಕೆಲಸ ಮಾಡೋರು, ಅವರು ಸಿಗ್ನೇಚರ್ ಹಾಕ್ಬಿಟ್ಟು ಅದನ್ನು ಸ್ಕ್ಯಾನ್ ಮಾಡಿ PDF ಕನ್ವರ್ಟ್ ಮಾಡಿ ನಾನು ಇಲ್ಲಿಗೆ ಹಾಕಿದ್ದೀನಿ. ಇದು ಹಾಕಿದ ನಂತರ ಇಲ್ಲಿ ನೋಡಿ, JPGನೂ ಹಾಕ್ಬೋದು, ನೀವು PNGನೂ ಹಾಕ್ಬೋದು, PDF ಹಾಕ್ಬೋದು. ನಾನು ಸಹಜವಾಗಿ PDF ಆಗಿ ಕನ್ವರ್ಟ್ ಮಾಡಿ ಹಾಕ್ತೀನಿ. ಓಕೆ, ಇದನ್ನು ಸಬ್ಮಿಟ್ ಅಂತ ಕೊಡಬೇಕು ನೋಡಿ. ಸಬ್ಮಿಟೆಡ್ ಸಕ್ಸಸ್ಫುಲಿ ಫಾರ್ ರಿನ್ಯೂವಲ್, ವ್ಯೂ ಯುವರ್ ಅಕ್ನಾಲೆಜ್ಮೆಂಟ್ ಲೆಟರ್ ಅಂತ ಬರುತ್ತೆ. ಇವಾಗ ಅಕ್ನಾಲೆಜ್ಮೆಂಟ್ ಲೆಟ್ರು ನಿಮಗೆ ಬರುತ್ತೆ. ಈ ಅಕ್ನಾಲೆಜ್ಮೆಂಟ್ ಲೆಟ್ರು ನಾನೀಗ ನಿಮಗೆ ತೋರಿಸ್ತೀನಿ. ಅದನ್ನು ಡೌನ್ಲೋಡು ಸಹ ಫಸ್ಟ್ ಮಾಡ್ತೀನಿ. ಇದು ಫಸ್ಟು ವ್ಯೂ ಯುವರ್ ಅಕ್ನಾಲೆಜ್ಮೆಂಟ್ ಲೆಟರ್ ಅಂತ ಐತೆ. ಇದನ್ನು ಒತ್ತಬೇಕು. ಇಲ್ಲಿ ಪೂರ್ತಿ ಅವ್ರದ್ದು ಅಕ್ನಾಲೆಜ್ಮೆಂಟ್ ಲೆಟ್ರ್ ಬರುತ್ತೆ. ಈ ಲೆಟ್ರನ್ನ ನಾನು ಬ್ಲರ್ ಮಾಡಿದ್ದೀನಿ. ಅಪ್ಲಿಕೇಶನ್ ನಂಬರ್ ಏನು, ಸಕಾಲ ನಂಬರ್ ಏನು, ಅಪ್ಲಿಕೇಶನ್ ಡೇಟ್ ಹಾಕಿದ್ದು ಯಾವಾಗ, ಏನಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ, ಅಪ್ಲಿಕೆಂಟ್ ನೇಮ್ ಏನು, ಅವ್ರ ರೆಸಿಡೆನ್ಷಿಯಲ್ ಏನು, ಅವರು ಯಾವ ಜಾಗದಲ್ಲಿದ್ದಾರೆ, ಮೊಬೈಲ್ ನಂಬರ್ ಏನು ಕೆಲಸ ಮಾಡ್ತಾರೆ, ಯಾವ ಸರ್ಕಲ್ಲು, ಆಮೇಲೆ ಆ ಲೇಬರ್ ಇನ್ಸ್ಪೆಕ್ಟ್ರು ಯಾರು, ಸೀನಿಯರ್ ಲೇಬರ್ ಇನ್ಸ್ಪೆಕ್ಟ್ರು, ನಮ್ಮಲ್ಲಿ ಇನ್ಸ್ಪೆಕ್ಟ್ರ್ ಯಾರು ಇರ್ತಾರೆ ಅಲ್ಲಿ, ಆ ಸ್ವಾಮಿಗಳು ಯಾರು ಇರ್ತಾರೆ ಅವರ ಹೆಸರು ಇರ್ತದೆ, ಆಯಿತಾ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಜೊತೆ ಇಟ್ಕೊಬೇಕು ನೋಡಿ. ಡೌನ್ಲೋಡ್ ಮಾಡೋದಕ್ಕೆ ಇಲ್ಲೊಂದು ಇದು ಕೊಟ್ಟಿರ್ತಾರೆ, ಅದನ್ನು ಡೌನ್ಲೋಡ್ ಮಾಡ್ಕೊಬೇಕು. ಇದನ್ನು ಒತ್ತಿದ ತಕ್ಷಣವೇ ಡೌನ್ಲೋಡ್ ಆಗುತ್ತೆ.
ಡೌನ್ಲೋಡ್ ಮಾಡಿದ್ದಾಯಿತು. ಡೌನ್ಲೋಡ್ ಆಯ್ತಲ್ಲ, ಇದನ್ನು ಕ್ಲೋಸ್ ಮಾಡಿ. ತಿರ್ಗಾ ಈ ಜಾಗದಲ್ಲಿ ಬರುತ್ತೆ ನೋಡಿ, ಈ ಜಾಗದಲ್ಲಿ ಬಂತು. ಇವಾಗ ಏನಂತ ತೋರಿಸ್ತಾ ಇದೆ, ಡೌನ್ಲೋಡ್ ಆಯಿತು. ಡೌನ್ಲೋಡ್ ಆಗಿದ ತಕ್ಷಣ ನೀವು ಆ ಒಂದು ವೆಬ್ ಪೇಜ್ನ ಕ್ಲೋಸ್ ಮಾಡಿದಾಗ ನಿಮಗೆ ಬರೋವಂಥದ್ದು ಈ ಥರ ಒಂದು ತಿರ್ಗಾ ವಾಪಸ್ ಬರುತ್ತೆ. ಈ ಜಾಗದಲ್ಲಿ ಏನಂತ ತೋರಿಸುತ್ತೆ ನಿಮಗೆ, ಯುವರ್ ರಿನ್ಯೂವಲ್ ಈಸ್ ಪೆಂಡಿಂಗ್ ಫಾರ್ ಅಪ್ರೂವಲ್. ಸೊ ಇವಾಗ ರಿನ್ಯೂವಲ್ಗೆ ಹೋಗಿದೆ. ಆಮೇಲೆ ಇಲ್ಲೊಂದು ಭಾಳ ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ, ನೀವೆಲ್ಲ ತಿಳ್ಕೊಳ್ಳೋಂಥದ್ದು ನೋಡಿ. ಎಲ್ಲರಿಗೂ ಪ್ರೋತ್ಸಾಹ ಧನ ಕೊಡ್ತಾ ಇದ್ದಾರೆ, ಮೀನ್ಸ್ ಪ್ರೋತ್ಸಾಹ ಅಮೌಂಟ್ ಕೊಡ್ತಾ ಇದ್ದಾರೆ. PUC ಮತ್ತು SLC ಮಕ್ಕಳು ಯಾರು 90% ಮೇಲೆ ತೆಗೆದಿರ್ತಾರೆ ಅವ್ರಿಗೆ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವ್ರಿಗೆ ಅಮೌಂಟ್ಗಳು ಬರುತ್ತೆ. ಅಲ್ಲಿ ಹಾಕಿರೋವಂಥದ್ದು ನಾನು ನಿಮಗೆ ಅದನ್ನು ಒಂದು ಪ್ರತಿನೇ ನಿಮಗೆ ತೋರಿಸ್ತೀನಿ. ಅದು ನೋಡಿ, ಒಂದು ನಿಮಗೆ ಇದು ತೋರಿಸ್ತೀನಿ ನೋಡಿ. ಜುಲೈ 31ನೇ ತಾರೀಕಿಂದೇ ಬಂದಿದೆ ಇದು ಪ್ರತಿಭಾ ಪುರಸ್ಕಾರ ನೋಡಿ. ಪ್ರತಿಭಾ ಪುರಸ್ಕಾರ ಅರ್ಜಿ ಆಹ್ವಾನ ಅಂತ ತೋರಿಸಿದ್ದಾರೆ. ಇದು ನೀವು ದಯವಿಟ್ಟು ಹಾಕ್ಕೊಳ್ಳಿ, ಪ್ರತಿಯೊಬ್ಬರೂ ಹಾಕ್ಕೊಳ್ಳಿ. ನಮ್ಮ ಕಾರ್ಮಿಕ ಇಲಾಖೆಯಿಂದ SLC ಮತ್ತು PUCನಲ್ಲಿ ಅವರು ಶೇಕಡ 90% ಮೇಲೆ ತೊಗೊಂಡಿರೋಂಥವ್ರಿಗೆ ಇದು ಸಿಗುವಂಥದ್ದು. ದಯವಿಟ್ಟು ಇದನ್ನು ಹಾಕ್ಕೊಳ್ಳಿ. ಬ್ಯಾಂಗ್ಳೂರು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ 24-25ರಲ್ಲಿ ಶೈಕ್ಷಣ 90%ಗಿಂತ ಹೆಚ್ಚು ಅಂಕ ಗಳಿಸಿದ ನೋಂದಣಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳನ್ನು ಪ್ರೋತ್ಸಾಹಿಸಲು ಪ್ರತಿಭಾ ಪುರಸ್ಕಾರ ಅರ್ಜಿ ಆಹ್ವಾನಿಸಿದೆ. ಸೊ ನೋಡಿ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. http://www.karnataka.gov.in ನಲ್ಲಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಹೆಚ್ಚಿನ ವಿವರಕ್ಕಾಗಿ ನೀವು ಈ ಒಂದು ನಂಬರ್ಗೆ ಕಾಲ್ ಮಾಡಿ ಅಂತಲೂ ಹೇಳಿದ್ದಾರೆ. ನಾನು ಇದನ್ನು ಬೇರೆ ಥರ ಹೇಳ್ತೀನಿ. ದಯವಿಟ್ಟು ಈ ಒಂದು ವೆಬ್ಸೈಟ್ಗೆ ಹೋದಾಗ ನೀವು ಅಲ್ಲಿ ಸಲ್ಲಿಸಬೇಕು ಅಂತ ಏನಿದೆ ಅಲ್ಲಿ ನೀವು ಸಲ್ಲಿಸೋಕ್ಕಾಗಲ್ಲ. ಮೀನ್ಸ್ ಅಲ್ಲಿ ಆ ಜಾಗದಲ್ಲಿ ನಿಮಗೆ ಅದು ಅಪ್ಲೈ ಮಾಡೋದಕ್ಕೆ ಅಲ್ಲಿ ನಿಮಗೆ ಗೊತ್ತಾಗೋದಿಲ್ಲ. ನಾನು ಅದಕ್ಕೆ ಅಂತಲೇ ಬೇರೆ ಒಂದು ಸಂಚಿಕೆ ಮಾಡ್ತೀನಿ. ಆ ಸಂಚಿಕೆಯಲ್ಲಿ ಮೀನ್ಸ್ ಒಂದು ಎಪಿಸೋಡ್ ಮಾಡ್ತೀನಿ. ಆ ಜಾಗದಲ್ಲಿ ನೀವು ತಿಳ್ಕೊತೀರಾ, ಕಲ್ತ್ಕೊತೀರಾ. ಆ ಜಾಗದಲ್ಲಿ ನೀವು ಮೀನ್ಸ್ ಈ ಒಂದು ವೆಬ್ಸೈಟಲ್ಲಿ ನೀವು ಆ ಅಪ್ಲಿಕೇಶನ್ನ ಹಾಕೋಕ್ಕಾಗಲ್ಲ. ನಾನು ಇಲ್ಲಿ ಬೇರೆ ಕಡೆ ತೋರಿಸ್ತೀನಿ ನೋಡಿ. ಈ ಜಾಗದಲ್ಲಿ ಯಾವಾಗ ನೀವು ಮೀನ್ಸ್ ಇಲ್ಲಿ ಲಾಗಿನ್ ಆದ ನಂತರ ಇಲ್ಲಿ ಸ್ಕೀಮ್ಸ್ ಅಂತ ಇದೆ, ಆಯಿತಾ. ಈ ಸ್ಕೀಮ್ಸಲ್ಲಿ ಕೆಳಗಡೆ ನೋಡಿ ಪ್ರತಿಭಾ ಪುರಸ್ಕಾರ ಅಂತ ಇದೆ. ಈ ಜಾಗದಲ್ಲಿ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಸೊ ಅದನ್ನು ನಾನು ಪೂರ್ತಿ ಬೇರೆ ಒಂದು ಎಪಿಸೋಡೇ ಮಾಡಿ ನಿಮಗೆ ಹಾಕ್ತೀನಿ. ಆದಷ್ಟು ಬೇಗ ನೀವು ಇದನ್ನು ಹಾಕ್ಕೊಳ್ಳಿ. ಓಕೆ, ಪ್ರತಿಯೊಬ್ಬರು ಮಕ್ಕಳಿಗೆ ಇದು ಅರ್ಹರು. ಇದು 90% ಆಗಿರಬೇಕು ಪ್ರತಿಯೊಬ್ಬರು ಮಕ್ಕಳು ಅನ್ನೋದಕ್ಕಿಂತ. ಕಾರ್ಮಿಕರ ಮಕ್ಕಳಲ್ಲಿ 90% ಪಡೆದಿರೋರು ಭಾಳ ಜನ ಇದ್ದಾರೆ. ಆ ತಾಯಿ ಸರಸ್ವತಿ ವಿದ್ಯೆ ಚೆನ್ನಾಗಿ ಒಲಿದಿದೆ ಅವ್ರಿಗೆ. ಅಂಥವರು ದಯವಿಟ್ಟು ಇದನ್ನು ಉಪಯೋಗ ಪಡ್ಕೊಳ್ಳಿ. ಇವಾಗ ಗಂಟ ನಾನು ರಿನ್ಯೂವಲ್ ಪ್ರಾಸೆಸ್ ಹೇಳಿದೆ ನೋಡಿ. ರಿನ್ಯೂವಲ್ ಪೂರ್ತಿ ಪೆಂಡಿಂಗ್ ಆಗಿರೋದು ಇಲ್ಲಿ ತೋರಿಸುತ್ತೆ. ಈಗ ಪೆಂಡಿಂಗ್ ಇದೆ, ಅದು ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ಆದ ನಂತರ ನೀವು ಸ್ಕೀಮ್ಸ್ಗೆ ಅಪ್ಲೈ ಮಾಡ್ಕೊಬೋದು. ಅತಿ ಶೀಘ್ರದಲ್ಲೇ ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ಯುವರ್ ರಿಜಿಸ್ಟ್ರೇಷನ್ ಈಸ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸಕ್ಸಸ್ಫುಲ್ ಬಂದ ತಕ್ಷಣ ನೀವು ಅಪ್ಲಿಕೇಶನ್ಗಳನ್ನ ಹಾಕೊಬೋದು. ಸೊ ಈ ಗಂಟ ನೀವು ನೋಡಿದ್ರಿ. ಏನಾದರೂ ಕಾಮೆಂಟ್ಸಲ್ಲಿ ಇತ್ತು ಅಂತಂದರೆ ಕಾಮೆಂಟ್ಸಲ್ಲಿ ಹಾಕಿ. ಆ ಅಪ್ಲಿಕೇಶನ್ ಯಾವ ಥರ ತುಂಬಿಸೋದು, ಹೆಂಗೆ ತೊಗೊಳ್ಳೋದು, ಅದಕ್ಕೆ ಬೇಕಾಗಿರೋಂಥ PDF-ಗಳೇನು, ಆ PDF-ಗಳ್ನ ನೀವು ಯಾವ ಥರ ತುಂಬಿಸ್ಕೊಬೇಕು, ಆ PDF-ಗಳು ನಿಮಗೆ ಬೇಕು ಅಂದರೆ ಕಾಮೆಂಟ್ಸಲ್ಲಿ ಹಾಕಿ. ನೀಡ್ PDF ಫಾರ್ ಕಾಂಟ್ರಾಕ್ಟರ್ ಅಂತ ಹಾಕಿ. ಅದನ್ನು ಹಾಕಿದಾಗ ನಾನು ಅದನ್ನು ಬೇಕಾದ್ರೆ PDF-ನ ನಾನು ಕಳಿಸ್ತೀನಿ. ನಿಮಗೇನೇ ತೊಂದರೆ ಇತ್ತು, ನಿಮಗೇನೇ ಕ್ವಶನ್ಗಳಿದ್ದರೆ ದಯವಿಟ್ಟು ಕಾಮೆಂಟ್ಸಲ್ಲಿ ಹಾಕಿ. ಮುಂದಿನ ಸಂಚಿಕೆಯಲ್ಲಿ ನಾನು ಹೊಸ ಅಪ್ಲಿಕೇಶನ್ ಲೇಬರ್ದು ಯಾವ ಥರ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೀವೇ ಕಲೀರಿ, ಬೇರೆಯವ್ರಿಗೆ ಕಲಿಸ್ಕೊಡಿ. ಅರ್ಥ ಆಯ್ತಾ? ನಿಮ್ಮ ಅನ್ನಕ್ಕೆ ದಾರಿ ಮಾಡ್ಕೊಳ್ಳಿ. ಇವತ್ತಲ್ಲ ನಾಳೆ ನೀವು ಯಾವುದಾದ್ರೂ ನಾನು ಹೇಳ್ಕೊಡೋಂಥ ಕೆಲಸಗಳಲ್ಲಿ ನೀವು ಕಲ್ತು ನಾಳೆ ದಿವಸ ಒಂದು ಸಣ್ಣ ಅಂಗಡಿ ಮಾಡಿಕೊಂಡು ನೀವು 4-6 ಜನಕ್ಕೆ ಆ ಸುವಿಧೆಗಳನ್ನ ಕೊಡ್ಬೋದು, ನೀವು ಬದುಕ್ಬೋದು. ನೋಡಿ, ನಾನು ಇನ್ನೊಂದು ವಿಚಾರ ಹೇಳ್ತೀನಿ ನಿಮ್ಮ ಪ್ರತಿಯೊಬ್ಬರಿಗೂ. ನಮ್ಮ ಇಂಡಿಯಾನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಇಲ್ಲ, ಅದು ಸುಳ್ಳು. ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಇಲ್ಲವೇ ಇಲ್ಲ. ಯಾಕೆ ಅಂತ ಅಂದರೆ ಪ್ರತಿಯೊಬ್ಬರಲ್ಲೂ ಆ ಒಂದು ವಿದ್ಯೆ, ಆ ಒಂದು ಅರ್ಹತೆ ಪ್ರತಿಯೊಬ್ಬರಲ್ಲೂ ಇದೆ. ಎಂಪ್ಲಾಯ್ಮೆಂಟ್ ಅಂತ ಅಂದರೆ ಬರೀ ಗೌರ್ಮೆಂಟ್ ಕೆಲಸನೇ ಅಲ್ಲ. ಎಂಪ್ಲಾಯ್ಮೆಂಟ್ ಅಂತ ಅಂದರೆ ಬರೀ ಹೋಗಿ ಕೆಲಸ ಮಾಡೋದು, ಆಫೀಸಲ್ಲಿ ಹೋಗಿ ಕೆಲಸ ಮಾಡೋದೇ ಅಲ್ಲ. ನಿಮ್ಮಲ್ಲಿರೋವಂಥ ಸಾಮರ್ಥ್ಯನ ನೀವು ಹೊರಗೆ ತಂದು ಅದರಿಂದ ನೀವು ಸಂಪಾದನೆ ಮಾಡೋದೇ ಅದನ್ನೇ ಎಂಪ್ಲಾಯ್ಮೆಂಟ್ ಅಂತ ಹೇಳೋದು. ಎಷ್ಟೋ ಜನ ಕೆಲಸ ಮಾಡ್ತಾಯಿದ್ದಾರೆ. ನಾನು ಹೇಳ್ಕೊಡೋದಕ್ಕೆ ನಾನೀಗ ಬದ್ಧವಾಗಿದ್ದೀನಿ. ನಾನು ನಿಮಗೆ ಹೇಳ್ಕೊಡ್ತೀನಿ. ಪ್ರತಿಯೊಂದು ಕಲೀರಿ, ಒಂದೊಂದೇ ಕಲೀರಿ. ಒಂದೇ ದಿವಸ ಎಲ್ಲ ಕಲಿಯೋದಕ್ಕಾಗಲ್ಲ.
ಏನೇನು ನಾನು ಅಪ್ಲಿಕೇಶನ್ ಹಾಕೋದು ಹೆಂಗೆ, ಯಾವ ಕಡೆ ಹೋಗಬೇಕು, ಹೆಂಗೆ ಮಾಡೋದು, ಪ್ರತಿಯೊಂದು ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಕಲೀರಿ. ಕಲಿತಾದ ಮೇಲೆ ಒಂದು ಸಣ್ಣದಾಗೆ ಒಂದು ಅಂಗಡಿ ಇಕ್ಕಿ, ಅಂಗಡಿನೂ ಬೇಡ, ನಿಮ್ಮ ಮನೆಯಲ್ಲೇ ನೀವು ಕೆಲಸ ಮಾಡಿ. ನೀವು ಮಾಡಿಕೊಡ್ತಾ ಇದ್ದೀರಾ ಅಂತ ಜನಗಳಿಗೆ ಗೊತ್ತಾದರೆ ನಿಮ್ಮ ಹತ್ರಕ್ಕೆ ಬರ್ತಾರೆ, ಅವರು ಕಲಿತಾರೆ. ಅವ್ರಿಗೂ ಕಲಿಸ್ಕೊಡಿ, ಅವರು ಒಂದು 4 ಜನಕ್ಕೆ ಕಲಿಸ್ಕೊಡ್ಲಿ, ಅನ್ನಕ್ಕೆ ದಾರಿ ಮಾಡಿಕೊಡಿ. ಇನ್ಫಾರ್ಮೇಷನ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ನ ದಯವಿಟ್ಟು ಒತ್ಕೊಳ್ಳಿ. ಇಷ್ಟು ಹೇಳ್ತಾ ಈ ಸಂಚಿಕೆ ನಾನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.